ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುರಾಣಗಳು ತಿಳಿಸೋ ಹಾಗೆ ನವರಾತ್ರಿಯಲ್ಲಿ ತಾಯಿ ದುರ್ಗೆಗೆ ಬಹಳನೇ ಶಕ್ತಿ ಇರುತ್ತೆ. ಹಾಗಾಗಿ ನಾನು ಹೇಳೋದೇನೆಂದರೆ ಅವತ್ತಿನ ದಿನ ಆಗಿರ್ಬೋದು ಅಥವಾ ನವರಾತ್ರಿಯನ್ನು ಸರಿಯಾದ ವಿಧಾನದಲ್ಲಿ ಪೂಜೆಗಳನ್ನು ತಿಳಿದು ಯಾವ ಮಂತ್ರವನ್ನು ಪಠಿಸಬೇಕು ಅಂತ ತಿಳ್ಕೊಂಡು ನೀವು ಪಠನೆ ಮಾಡಿದ್ದೇ ಆದರೆ ತಾಯಿ ದುರ್ಗೆ ನಿಮ್ಮನ್ನ ವರ್ಷ ಪೂರ್ತಿ ಕಾಯ್ತಾಳೆ. ಹಾಗೆ ಎಷ್ಟೋ ಸಮಸ್ಯೆಗಳು ಸಹ ಬಾರದಂತೆ ತಾಯಿ ಕಾಪಾಡ್ತಾಳೆ. ಇನ್ನು ಎಲ್ಲ ದೇವರಿಗೂ ಸಹ ಹಲವಾರು ಲಕ್ಷದಷ್ಟು ಮಂತ್ರಗಳಿದೆ. ಆದರೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರಗಳು ಕೆಲವು ಆಗಿರ್ತವೆ. ಹಾಗಾಗಿ ನಾನು ನವರಾತ್ರಿಯಲ್ಲಿ ಈಗ ಹೇಳ್ತಾ ಇರ್ತಕ್ಕಂಥ ಎಲ್ಲ ಮಂತ್ರಗಳನ್ನು ನೀವು ಪಠಿಸಿದ್ದೇ ಆದರೆ ಎಷ್ಟೋ ಸಮಸ್ಯೆಗಳು ಬರೋದಿಲ್ಲ. ಇನ್ನು ಆ ರೀತಿಯಾಗಿ ಬಹಳ ಶಕ್ತಿಯುತವಾದ ಮಂತ್ರಗಳಲ್ಲಿ ಒಂದು ಶ್ರೀ ದುರ್ಗಾ ಸಪ್ತಶತಿ. ನೋಡಿ, ನೀವು ನವರಾತ್ರಿಯಲ್ಲಿ ಈ ದುರ್ಗಾ ಸಪ್ತಶತಿ ಏನು ಮಂತ್ರ ಇದೆ ಅದನ್ನು ಪಠನೆ ಮಾಡೋದ್ರಿಂದ ಯಾರಿಗೆಲ್ಲ ಉದ್ಯೋಗ ಸಮಸ್ಯೆ ಇದೆ, ಹಾಗೆ ಅತ್ಯುನ್ನತ ಉದ್ಯೋಗ ಬೇಕಪ್ಪ, ಹೆಚ್ಚಿನ ಸಂಬಳ ಸಿಗುವಂಥ ಉದ್ಯೋಗ ಬೇಕು ಅನ್ನೋರು, ಉದ್ಯೋಗದಲ್ಲಿನ ತೊಂದರೆಗಳ ನಿವಾರಣೆಗಾಗಿ, ಹಾಗೆ ಉದ್ಯೋಗದಲ್ಲಿನ ಕಿರುಕುಳ ನಿವಾರಣೆಗಾಗಿ ಮೇಲಾಧಿಕಾರಿಗಳಿಂದ ಏನಾದ್ರು ತೊಂದರೆ ಇದೆ ಅದು ಸಹ ನಿವಾರಣೆ ಮಾಡ್ತಾಳೆ ಯಾವಾಗ ನೀವು ಶ್ರೀ ದುರ್ಗಾ ಸಪ್ತಶತಿನ ಪಾರಾಯಣ ಮಾಡೋದ್ರಿಂದ ಅಥವಾ ಈಗ ನಾನು ಕೊಡ್ತಕ್ಕಂಥ ಮಂತ್ರವನ್ನು ಜಪಿಸೋದ್ರಿಂದ. ಹಾಗೆ ಸ್ವಂತ ವ್ಯಾಪಾರ ಮಾಡ್ತಿರೋರಾಗಿರ್ಬೋದು, ಕೆಲಸದಲ್ಲಿ ಅಭಿವೃದ್ಧಿ ಅಥವಾ ಪ್ರಗತಿಯನ್ನು ಬೇಕು ಅನ್ನೋರು, ಮತ್ತು ಕೆಲಸದ ಸ್ಥಳದಲ್ಲಿ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚುವರಿ ಮಾಡಲಿಕ್ಕೆ ನೀವು ಈ ದುರ್ಗಾ ಸಪ್ತಶತಿಯ ಈ ಅದ್ಭುತ ಮಂತ್ರವನ್ನು ಪಠಿಸಿದ್ದೇ ಆದರೆ ಎಲ್ಲ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತೆ. ಹಾಗೆ ಮನೆಯು ಸಹ ಅಭಿವೃದ್ಧಿ ಹೊಂದುವಂಥದ್ದು. ಹಾಗಿದ್ರೆ ಆ ಶಕ್ತಿಶಾಲಿ ಮಂತ್ರ ಯಾವುದು ಅಂತ ನೋಡ್ಬಿಡೋಣ. ಈ 2 ಸಾಲಿನ ಮಂತ್ರವನ್ನು ನೀವು ವಿಶೇಷವಾಗಿ ನವರಾತ್ರಿಯಲ್ಲಿ ಪ್ರತಿದಿನ ಪಠಿಸಿದ್ದೇ ಆದರೆ 21 ಸಲ ಅಥವಾ 51 ಸಲ, ನಮಗೆ ಸಮಯನೇ ಇಲ್ಲ ಅನ್ನೋರು 11 ಅಥವಾ 9 ಸಲ, 108 ಸಲ ಈ ರೀತಿ ಜಪ ಮಾಡಿದ್ದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಹಾಗೆ ಎಷ್ಟೋ ಸಮಸ್ಯೆಗಳು ಸಹ ನಿವಾರಣೆ ಆಗುವಂಥದ್ದು. ಸರಳವಾದಂಥ ಮಂತ್ರ ನಾನು ಮೊದಲಿಗೆ ಹೇಳ್ಬಿಡ್ತೀನಿ. ಓಂ ಶ್ರೀ ದುರ್ಗಾಯೇ ನಮಃ. ವಂದಿತಾಂಗ್ರಿ ಯುಗೇ ದೇವಿ ಸರ್ವ ಸೌಭಾಗ್ಯದಾಯಿನಿ, ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋಜ್ಜಹಿ. ಇಷ್ಟೇ ಅತ್ಯಂತ ಸರಳವಾದಂಥ ಮಂತ್ರ ಇದು. ಹಾಗೆ ಅತ್ಯಂತ ಶಕ್ತಿಯುತವಾದಂಥ ಮಂತ್ರವೂ ಸಹ. ನವರಾತ್ರಿಯಲ್ಲಿ ವಿಶೇಷವಾಗಿ ಪ್ರತಿದಿನ ನೀವು ಪಠಿಸಿ, ಹಾಗೆ ನೀವು ಪ್ರತಿನಿತ್ಯವೂ ಸಹ ಇದನ್ನು ಪಠಿಸೋದ್ರಿಂದ ಎಷ್ಟೋ ಸಮಸ್ಯೆಗಳು ನಿವಾರಣೆಯಾಗಿ ತಾಯಿ ದುರ್ಗೆ ಆಶೀರ್ವಾದ ನಿಮಗೆ ನಿತ್ಯವೂ ಲಭಿಸುತ್ತದೆ. ತುಂಬ ಜನ ನನಗೆ ಕಾಮೆಂಟ್ ಮಾಡಿದರು, ಹಾಗೆ ಮೆಸೇಜ್ ಮಾಡಿದರು. ನವರಾತ್ರಿಯಲ್ಲಿ ಪ್ರತಿದಿನ ನಮಗೆ ಸಹಸ್ರನಾಮ ಆಗಲಿ ಕುಂಕುಮಾರ್ಚನೆ ಮಾಡೋದು ಗೊತ್ತಿಲ್ಲ, ಹಾಗೆ ಸಹಸ್ರನಾಮ ಪಡಿಸೋಕ್ಕೂ ಬರೋದಿಲ್ಲ. ಇನ್ನು ಕೆಲವರು ನಾವು ಕೆಲಸ ಮಾಡ್ತೀವಿ, ನಮಗೆ ಸಮಯ ಇಲ್ಲ, ಚಿಕ್ಕ ಚಿಕ್ಕ ಮಂತ್ರಗಳಿದ್ರೆ ಹೇಳ್ಕೊಡಿ, ನವರಾತ್ರಿಯಲ್ಲಿ ಪ್ರತಿದಿನ ಪಠಿಸಬೇಕಾದಂಥ ಮಂತ್ರಗಳು ಅಂತೇಳಿ ಕೇಳಿದರು. ಅವ್ರಿಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಚಿಕ್ಕ ಮಂತ್ರಗಳನ್ನು ನೀವು ಪಠಿಸ್ಬೋದು, ಹಾಗೆ ನಿಮ್ಮ ಕುಟುಂಬದವರು ಕೂಡ ಪಠಿಸಿ, ಮಕ್ಕಳಿಗೂ ಸಹ ಹೇಳ್ಕೊಡಿ. ತಾಯಿ ಆಶೀರ್ವಾದ ನಿಮಗೆ ಸದಾ ಸಿಕ್ಕಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ತಾಯಿ ನಿಮಗೆ ಸಹಾಯ ಮಾಡ್ತಾಳೆ. ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಬರೋದಿಲ್ಲ ಈ ದುರ್ಗಾ ಮಂತ್ರಗಳನ್ನು ಪಠಿಸೋದ್ರಿಂದ. ಹಾಗಿದ್ರೆ ಮಂತ್ರ ನೋಡ್ಬಿಡೋಣ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಠೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನಿ ತಥಾ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾಃ ಪ್ರಕೀರ್ತಿತಾಃ. ಇನ್ನು ಮಂತ್ರಗಳನ್ನು ಹೇಳಬೇಕಾದ್ರೆ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತಂದರೆ ಉಚ್ಚಾರಣೆ ಸರಿಯಾಗಿರಬೇಕು, ತಪ್ಪಾಗಿ ಹೇಳಬಾರ್ದು. ಇನ್ನು ಶಾಸ್ತ್ರಗಳ ಪ್ರಕಾರ ವಿಶೇಷವಾದ ದಿನಗಳಲ್ಲಿ ನೀವು ಮಾಡೋ ಪೂಜೆ ದುಪ್ಪಟ್ಟು, ಕೆಲವೊಮ್ಮೆ 10ರಷ್ಟು ಫಲ, ಒಳ್ಳೆ ಫಲಗಳು ಸಿಗ್ತವೆ. ಹಾಗಾಗಿ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಮಗದಷ್ಟು ನವರಾತ್ರಿಯ ವಿಶೇಷ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.